ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜನ್. ಇವತ್ತಿನ ತರಗತಿಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಆದಂತ ಸೆಬಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ರೀಸೆಂಟ್ ಆಗಿ ಇದಕ್ಕೆ ಸೆಬಿ ಮುಖ್ಯಸ್ಥರಾಗಿ 11ನೇ ಮುಖ್ಯಸ್ಥರಾಗಿ ತುಹಿನ್ ಪಾಂಡೆ ಎಂಬುವರು ಸೆಬಿಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸ್ ಅಲ್ಲೆಲ್ಲ ಕೂಡ ಕೇಳ್ತಾರೆ. ಇವರು 11ನೇ ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದಾರೆ. ಇದಕ್ಕಿಂತ ಬಿಫೋರ್ ಯಾರು ಇದ್ರು ಅಂತ ಕೂಡ ಕೇಳ್ಬೋದು. ಅವ್ರು ಯಾರಂದ್ರೆ ಮಾಧವಿ ಪುರಿ ಬುಚ್ ಅನ್ನುವರು 10ನೇ ಸಭೆಯ ಮುಖ್ಯಸ್ಥರಾಗಿ, 11ನೇ ಸಭೆಯ ಮುಖ್ಯಸ್ಥರಾಗಿ ತುಹಿನ್ ಕಾಂತ್ ಪಾಂಡೆ ಅನ್ನುವರು ಆಯ್ಕೆಯಾಗಿದ್ದಾರೆ. ಓಕೆನಾ. ಈಗ ಸೆಬಿಯ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ ನೋಡೋದಾದ್ರೆ, ಸೆಬಿಯು ಇದು ಷೇರು ಮಾರುಕಟ್ಟೆ ನಿಯಂತ್ರಣ ಮಂಡಳಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಿದೆ. ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದನ್ನ ಫುಲ್ ಫಾರ್ಮ್ ಕೂಡ ಕೇಳ್ತಾನೆ. ಓಕೆನಾ. ಸೆಬಿಯ ಫುಲ್ ಫಾರ್ಮ್ ಏನಂತ ಕೂಡ ಕೇಳ್ತಾನೆ. ಓಕೆ. ಇದು ಸ್ಥಾಪನೆ ಆಗಿದ್ದ ಯಾವಾಗ? ಏಪ್ರಿಲ್ 12, 1992. ಏಪ್ರಿಲ್ 12, 1992ರಂದು ಇದು ಅವಾಗ ಶಾಸನಬದ್ಧ ಸಂಸ್ಥೆಯಾಗಿ ಕೆಲಸ ನಿರ್ವಹಿಸ್ತದೆ. ಅವಾಗಿಂದ ಸ್ಟಾರ್ಟ್ ಮಾಡೋದು 1992ರಿಂದ ಶಾಸನಬದ್ಧ ಸಂಸ್ಥೆಯಾಗಿ ಸ್ಟಾರ್ಟ್ ಆಗುತ್ತೆ. ಇದು ಸೆಬಿ ಹೇಗೆ ಅಸ್ತಿತ್ವಕ್ಕೆ ಬರುತ್ತದೆ ಅಂತಂದ್ರೆ, ಇದು ಸೆಬಿ ಮೊದಲು ಬರುವುದಕ್ಕಿಂತ ಅಂದ್ರೆ ಸೆಬಿ ಅಸ್ತಿತ್ವಕ್ಕೆ ಬರುವ ಮೊದಲು, ಇದು ಈ ಪಾಯಿಂಟ್ ನಿಮ್ಗೆ ಎಲ್ಲೂ ಸಿಗಲ್ಲ, ಸರಿ ನೋಡ್ಕೊಳ್ಳಿ. ಇದು ಕ್ಯಾಪಿಟಲ್ ಇಶ್ಯೂ ನಿಯಂತ್ರಕ ಅಂದ್ರೆ ಸೆಬಿ ಕಮ್ ಇನ್ ಟು ಎಕ್ಸ್ಟೆನ್ಸ್ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂ ವಾಸ್ ರೆಗ್ಯುಲೇಟರಿ ಅಥಾರಿಟಿ. ಅಂದ್ರೆ 1942ರಲ್ಲಿ ಕ್ಯಾಪಿಟಲ್ ಇಶ್ಯೂ ಕಾಯ್ದೆಯಿಂದ ಅಧಿಕಾರವನ್ನು ಪಡೆದುಕೊಂಡು ಇದು 1988ರಲ್ಲಿ ಭಾರತ ಸರ್ಕಾರದ ನಿರ್ಣಯ ಅಡಿಯಲ್ಲಿ ಸೆಬಿಯನ್ನು ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕವಾಗಿ ರಚಿಸಲಾಗ್ತದೆ. ಅಂದ್ರೆ ಬಂಡವಾಳ ಕಂಟ್ರೋಲರ್ ಆಗಿ ರಚನೆ ಮಾಡಲಾಗ್ತದೆ. ಆರಂಭದಲ್ಲಿ ಸೆಬಿ ಯಾವುದೇ ಶಾಸನಬದ್ಧ ಅಧಿಕಾರವನ್ನು ಹೊಂದಿರುವುದಿಲ್ಲ. ಯಾವಾಗ ಆರಂಭ ಅಂದ್ರೆ 1988ರಲ್ಲಿ ಯಾವುದೇ ಶಾಸನಬದ್ಧ ಅಧಿಕಾರ ಸಂಸ್ಥೆ ಆಗಿರುವುದಿಲ್ಲ. ಇದು ಒಂದು ಸ್ವಾಯತ್ತ ಸಂಸ್ಥೆ ಆಗಿರ್ತದೆ. ಅದೇ 1992ರಲ್ಲಿ ಸೆಬಿಯು ಇದು ಒಂದು ಶಾಸನಬದ್ಧ ಅಧಿಕಾರವನ್ನು ಕೂಡ ಹೊಂದದೆ. ಓಕೆನಾ. ಇದಿಷ್ಟೇ ಇಂಪಾರ್ಟೆಂಟ್. ಈ ಸ್ಲೈಡ್ ಅಲ್ಲಿ ಫುಲ್ ಎಲ್ಲ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಏನ್ ಕೇಳಿದಾರೆ ಅಂದ್ರೆ, ಸೆಬಿಯ ಪ್ರಧಾನ ಕಚೇರಿಗಳು ಎಲ್ಲಿದೆ? ಸೆಬಿಯ ಪ್ರಧಾನ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿದೆ, ಇದು ಗೊತ್ತು. ಆಮೇಲೆ ಸೆಬಿಯ ಪ್ರಾದೇಶಿಕ ಕಚೇರಿಗಳು ಯಾವ್ಯಾವಿದೆ ಅಂದ್ರೆ, ಅಹಮದಾಬಾದ್ ಅಲ್ಲಿದೆ, ಕೋಲ್ಕತ್ತಾ, ಚೆನ್ನೈ ಮತ್ತು ದೆಹಲಿಯಲ್ಲಿ ಕೂಡ ಇದರ ಸೆಬಿಯ ಪ್ರಧಾನ ಪ್ರಾದೇಶಿಕ ಕಚೇರಿಗಳು ಕೂಡ ಇದಾವೆ. ಓಕೆನಾ. ಸೆಬಿಯ ರಚನೆ ಏನು ಅಂದ್ರೆ, ಸೆಬಿಯ ಅಧ್ಯಕ್ಷರು ಒಬ್ಬರು ಅಧ್ಯಕ್ಷರಿರ್ತಾರೆ ಸೆಬಿಯಲ್ಲಿ. ಓಕೆನಾ. ಸೆಬಿಯ ಅಧ್ಯಕ್ಷರು ಒಬ್ಬರು ಅಧ್ಯಕ್ಷರು, ಹಲವಾರು ಇತರ ಪೂರ್ಣ ಮತ್ತು ಅರೆಕಾಲಿಕ ಸದಸ್ಯರನ್ನು ಕೂಡ ಒಳಗೊಂಡಿರ್ತದೆ. ಓಕೆನಾ. ಆ ಕಾಲದ ಒತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ಅಗತ್ಯವಿದ್ದಾಗಲೆಲ್ಲ ಸೆಬಿಯ ವಿವಿಧ ಸಮಿತಿಗಳನ್ನು ಕೂಡ ನೇಮಿಸುತ್ತದೆ. ಸೆಬಿಯು ವಿವಿಧ ಸಮಿತಿಗಳನ್ನು ಕೂಡ ನೇಮಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಓಕೆನಾ. ನೆಕ್ಸ್ಟ್ ಸೆಕ್ಯೂರಿಟಿ, ಆಮೇಲೆ ಮೇಲ್ಮನವಿ ನ್ಯಾಯಮಂಡಳಿ ಅಂತ ಕೂಡ ಬರುತ್ತೆ ಇದರಲ್ಲಿ. ಓಕೆನಾ. ಅಂದ್ರೆ ಇಲ್ಲದೆ ಸೆಬಿ ನಿರ್ಧಾರಕದಿಂದ ನೊಂದಿರುವ ಘಟಕ ಹಿತಾಸಕ್ತಿಗಳನ್ನು ರಕ್ಷಿಸಲು, ಅಂದ್ರೆ ಸೆಬಿ ಏನೋ ಒಂದು ಆರ್ಡರ್ ಪಾಸ್ ಮಾಡಿರುತ್ತೆ. ಆ ಪಾಸ್ ಅಲ್ಲಿ ಆ ಆರ್ಡರ್ ಇಂದ ಯಾರಿಗಾದ್ರೂ ಇದು ನಮಗೆ ರಾಂಗ್ ಆಗ್ತಿದೆ ಅಂದ್ರೆ, ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದು ಯಾರಾದ್ರೂ ಎಲ್ಲಿ ಹೋಗಿ ಇವರು ಕಂಪ್ಲೇಂಟ್ ಮಾಡ್ಬೇಕಂದ್ರೆ, ಸೆಕ್ಯೂರಿಟಿ ಅಪ್ಲೇಟ್ ಟ್ರಿಬ್ಯುನಲ್ ಅಂತ ಸ್ಯಾಟ್ ಅನ್ನೋದು ಒಂದಿರುತ್ತೆ. ಅದರಲ್ಲಿ ಹೋಗಿ ಅವರು ಕಂಪ್ಲೇಂಟ್ ಕೊಡಬಹುದಾಗಿರುತ್ತೆ. ಓಕೆನಾ. ಅದರಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾರೆ, ಆಮೇಲೆ ಇತರ ಇಬ್ರು ಸದಸ್ಯರು ಇರ್ತಾರೆ ಅದರಲ್ಲಿ ಸ್ಯಾಟ್ ಅಲ್ಲಿ. ಇದು ಸ್ಯಾಟ್ ಏನಂದ್ರೆ ಸಿವಿಲ್ ನ್ಯಾಯಾಲಯದ ಅಧಿಕಾರಾವಧಿಯನ್ನು ಹೊಂದಿರುತ್ತದೆ. ಅಂದ್ರೆ ಸಿವಿಲ್ ನ್ಯಾಯಾಲಯ ಎಷ್ಟು ಪವರ್ ಇರುತ್ತೋ ಅಷ್ಟು ಅಧಿಕಾರಗಳನ್ನು ಕೂಡ ಯಾವ್ದು ಹೊಂದಿರುತ್ತೆ? ಸೆಬಿ ಹೊಂದಿರುತ್ತದೆ. ಇದು ಸ್ಯಾಟ್ ಹೊಂದಿರುತ್ತೆ. ಓಕೆನಾ. ಸ್ಯಾಟ್ ಅಲ್ಲೂ ಕೂಡ ಆದೇಶದಿಂದ ನಮಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಓಕೆನಾ. ನೆಕ್ಸ್ಟ್ ಸೆಕ್ಯೂರಿಟಿ ಮೇಲ್ಮನವಿ ನ್ಯಾಯಮಂಡಳಿ ಅಂತ ಇದೆ ಅಲ್ವಾ, ಇದು ಯಾವಾಗ ಬರ್ತಂದ್ರೆ ಸೆಕ್ಯೂರಿಟಿ ನ್ಯಾಯಮಂಡಳಿ ಮೇಲ್ಮನವಿ ಇದೆಯಲ್ಲ, ಇದು 1992ರಲ್ಲಿ ಭದ್ರತಾ ಮತ್ತು ವಿನಿಮಯ ಮಂಡಳಿ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಸ್ಥಾಪಿಸಲಾದ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಓಕೆನಾ. ಇದು ಒಂದು ಕೂಡ ಶಾಸನಬದ್ಧ ಸಂಸ್ಥೆಯಾಗಿದೆ. ನೆಕ್ಸ್ಟ್ 2014, ಅದು ಸ್ವಲ್ಪ ಓದ್ಕೊಳ್ಳಿ. ಮೇ 27, 2014ರಂದು ಸರ್ಕಾರಿ ಅಧಿಸೂಚನೆ ಹೊರಡಿಸುವ ಪರಿಣಾಮವಾಗಿ ಸ್ಯಾಟ್ ಮತ್ತು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 2013 ಅಡಿಯಲ್ಲಿ ಪಿಂಚಣಿ ಕಾಯ್ದೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹೊರಡಿಸುವ ಆದೇಶಗಳ ವಿರುದ್ಧ ಮೇಲ್ಮನವಿಗಳನ್ನು ಆಲಿಸುತ್ತದೆ ಮತ್ತು ವಿಲೇವಾರಿಯನ್ನು ಕೂಡ ಮಾಡುತ್ತದೆ. ಓಕೆನಾ. ನೆಕ್ಸ್ಟ್ 2015 ಮಾರ್ಚ್ 23ರಂದು ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆ ಪ್ರಕಾರ ಸ್ಯಾಟ್ ವಿನಿಮಯ ಕಾಯ್ದೆ 1938, ಸಾಮಾನ್ಯ ವಿಮಾ ವ್ಯವಹಾರ ರಾಷ್ಟ್ರೀಕರಣ ಕಾಯ್ದೆ 1972 ಮತ್ತು ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಯಡಿ 1999 ಅದರ ಅಡಿಯಲ್ಲಿ ರೂಪಿಸಲಾದ ನಿಯಮಗಳು ಮತ್ತು ನಿಬಂಧನೆಗಳ ಅಡಿಯಲ್ಲಿ ಭಾರತೀಯ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಹೊರಡಿಸಿದ ಆದೇಶಗಳನ್ನು ಕೂಡ
ಆದೇಶಗಳ ವಿರುದ್ಧ ಮೇಲ್ಮನವಿಗಳನ್ನು ಕೂಡ ಆಲಿಸುವ ಮತ್ತು ಆ ವಿಲೇವಾರಿ ಮಾಡುವ ಕೂಡ ಪವರ್ ಅನ್ನ ಹೊಂದಿರುತ್ತೆ ಇದು. ನೆಕ್ಸ್ಟ್, ಸಭೆಯ ಅಧಿಕಾರಗಳು ಮತ್ತು ಕಾರ್ಯಗಳು ಯಾವ್ಯಾವು? ಸಭೆಯ ಇದು ಏನೇನು ಕಾರ್ಯಗಳು ಇರ್ತವೆ ಇದಕ್ಕಂದ್ರೆ, ಸಭೆಯು ಅರೆ ಶಾಸಕಾಂಗ ಕಾರ್ಯಗಳು ಮತ್ತು ನ್ಯಾಯಾಂಗ ಸಂಸ್ಥೆಯಾಗಿದ್ದು ಇದು ವಿನಿಮಯಗಳನ್ನು ರಚಿಸಬಹುದು, ವಿಚಾರಣೆಗಳನ್ನು ಕೂಡ ನಡೆಸಬಹುದು, ಇದು ತೀರ್ಪುಗಳನ್ನು ನೀಡಬಹುದು ಮತ್ತು ದಂಡಗಳನ್ನು ಕೂಡ ವಿಧಿಸಬಹುದಾಗಿರ್ತದೆ. ಯಾವುದು? ಸೆಬಿ. ಓಕೆನಾ. ಇದರಲ್ಲಿ 3 ವರ್ಗಗಳ ಅವಶ್ಯಕತೆ ಇದೆ. ಇದರಲ್ಲಿ ವಿತರಕರು, ಹೂಡಿಕೆದಾರರು ಮತ್ತು ಮಧ್ಯವರ್ತಿಗಳಂತಂದು 3 ಟೈಪ್ಸ್ ಇರ್ತಾರೆ. ಓಕೆನಾ. ನೆಕ್ಸ್ಟ್, ಇದು 2014ರಲ್ಲಿ ಸೆಬಿಯು 2014ರಲ್ಲಿ 100 ಕೋಟಿಗಿಂತ ಅಧಿಕ ಮೌಲ್ಯ ಯಾವುದೇ ಹಣ ಸಂಗ್ರಹಣೆ ಯೋಜನೆ ನಿಯಂತ್ರಿಸುವ ಮತ್ತು ನಿಯಮಗಳನ್ನು ಪಾಲಿಸುವ ಪ್ರಕರಣಗಳನ್ನು ಮುಟ್ಟುಗೋಲು ಹಾಕುವುದು ಕೂಡ ಪವರ್ ಬರೋದು ಯಾವಾಗಂದ್ರೆ 2014ರಿಂದ. ಓಕೆನಾ. ಶೋಧ ಮತ್ತು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಗಳನ್ನು ಕೂಡ ಸೆಬಿ ಮಾಡ್ತದೆ. ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್, ಸೆಬಿಗೆ ಸಂಬಂಧಿಸಿದ ಸಮಸ್ಯೆಗಳು ಏನೇನಿದಾವೆ? ಮಾರುಕಟ್ಟೆ ನಿಯಂತ್ರಣ ಮೇಲೆ ಹೆಚ್ಚಿನ ಗಮನವಿದ್ದು, ಆಮೇಲೆ ನೆಕ್ಸ್ಟ್ ಜಾರಿ ಅಧಿಕಾರಗಳು USA ಮತ್ತು UK ಯಲ್ಲಿರುವಂತಹ ಪ್ರತಿರೂಪಗಳಿಂದ ಹೆಚ್ಚಿದವೆ. ಆಮೇಲೆ ಆರ್ಥಿಕ ಚಟುವಟಿಕೆಗಳ ಮೇಲೆ ಗಂಭೀರ ನಿರ್ಬಂಧಗಳನ್ನು ವಿಧಿಸಬಹುದು. ನೆಕ್ಸ್ಟ್, ಶಾಸಕಾಂಗ ಅಧಿಕಾರಗಳು ಮತ್ತು ಬಹುತೇಕ ಸಂಪೂರ್ಣವಾಗಿರುವುದು. ಓಕೆನಾ. ಸೆಬಿಯ ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮಾಡಬಹುದಾದ ಏನಂದ್ರೆ, ಸೆಬಿಯ ಪರಿಣಾಮಕಾರಿ ಖಚಿತಪಡಿಸಿಕೊಳ್ಳಲು ಏನ್ ಮಾಡಬಹುದು ಅಂದ್ರೆ, ಮನೋಭಾವ ಬದಲಾವಣೆ ಅವಶ್ಯಕತೆ ಇದೆ. ಓಕೆನಾ. ಮನೋಭಾವ ಬದಲಾವಣೆ ಅವಶ್ಯಕತೆ ಇದೆ. ಆಮೇಲೆ ಇವು ಸ್ವಲ್ಪ ಹಂಗೆ ಎಥಿಕಲ್ ರಿಲೇಟೆಡ್ ಇದಾವೆ, ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಉತ್ತಮವಾಗಿ ಮಾಡಬಹುದು ಎಂಬುದರ ಕುರಿತು ಸೆಬಿಯ ಆಳವಾದ ವಿಮರ್ಶೆ ಮತ್ತು ಸಂಶೋಧನೆ ಅಗತ್ಯವಿದೆ. ಸಂಗ್ರಹಿಸಲಾದ ನಿಧಿ ಗಾತ್ರವು ಮಾರುಕಟ್ಟೆ ನಿಯಂತ್ರಣ ಮತ್ತು ಹೀಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಯಶಸ್ಸಿನ ಮಾಪಕವಾಗಿ ಸಾಧ್ಯವಿಲ್ಲ. ಓಕೆನಾ. ಮಾರುಕಟ್ಟೆ ಕ್ಷೇತ್ರದಲ್ಲಿ ನೀತಿ ಜಾಗವನ್ನು ಸ್ವಚ್ಛಗೊಳಿಸುವುದು ಸೆಬಿಯ ಪ್ರಮುಖ ಉದ್ದೇಶವಾಗಿರಬೇಕು. ಸೆಬಿಯ ಮಾನವ ಸಂಪನ್ಮೂಲ ಮತ್ತು ಸಂಸ್ಥೆಗಳನ್ನು ವಿಷಯಗಳಿಗೆ ವಿಶೇಷ ಗಮನ ನೀಡಬೇಕು. ಅತ್ಯುತ್ತಮ ಪ್ರತಿಭೆಗಳನ್ನು ಸೆಳೆಯಲು ಸೆಬಿ ಲ್ಯಾಟರಲ್ ಎಂಟ್ರಿಯನ್ನು ಪ್ರೋತ್ಸಾಹಿಸಬೇಕು. ಓಕೆನಾ. ಆಮೇಲೆ ಫಾರ್ವರ್ಡ್ ಮಾರ್ಕೆಟ್ ಬಗ್ಗೆ ಮಾತಾಡುತ್ತೆ, ನಿಯಂತ್ರಣ ಮೇಲ್ವಿಚಾರಣೆ, ಭಾರತದ ಹಣಕಾಸು ಮಾರುಕಟ್ಟೆ. ಓಕೆನಾ. ಕೆಲವೊಂದಿಷ್ಟು ಪಾಯಿಂಟ್ಸ್. ಓಕೆ. ಇದರಲ್ಲಿ ಮೇನ್ ಆಗಿ ಅಂದ್ರೆ ಫಸ್ಟ್ನೇ ಸ್ಲೈಡ್ ಇದೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್. ಆಮೇಲೆ ಇದು ಕೂಡ ಇಂಪಾರ್ಟೆಂಟ್, ಇದು ಕೂಡ. ಆಮೇಲೆ ಇದರಲ್ಲಿ ಪ್ರಧಾನ ಕಚೇರಿಗಳು ಅಂತ ಬರ್ತಾವಲ್ವಾ, ಪ್ರಧಾನ ಕಚೇರಿಗಳು ಇಲ್ಲಿ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಇವರು 11ನೇದವರು ತುಹಿನ್ಕಾಂತ್ ಪಾಂಡೆ ಅನ್ನೋರು ಸಭೆಯ ಮುಖ್ಯಸ್ಥರು. 11ನೇದವರು 10ನೇದರು ಮಾಧವಿ ಪುರಿ ಬುಚ್ಚು. ಓಕೆನಾ. ಇವ್ರನ್ನ ರೆಕಮೆಂಡ್ ಮಾಡಿರೋದಕ್ಕೆ ಇವ್ರನ್ನ ಮುಖ್ಯಸ್ಥರಾಗಿ ನೇಮಕ ಮಾಡಿರೋದ್ರಿಂದ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಇದೆ. ಓಕೆ. ಇದರದ್ದು PDF ನ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ, ಅಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ.